ಮನುಷ್ಯನಿಗೂ ಕೂಡ ಪ್ರತಿನಿತ್ಯ ಒಂದಲ್ಲ ಒಂದು ಸಮಸ್ಯೆ ಕಾಡ್ತಾನೆ ಇರುತ್ತೆ. ಇನ್ನು ಇತ್ತೀಚಿನ ದಿನಗಳಲ್ಲಂತೂ ಮೊಬೈಲ್, ಲ್ಯಾಪ್ಟಾಪ್, ಸಿಸ್ಟಮ್ ಇವುಗಳ ಬಳಕೆ ಹೆಚ್ಚಾಗಿರೋದ್ರಿಂದ ಕಣ್ಣುಗಳ ಸಮಸ್ಯೆ ಹೆಚ್ಚಾಗಿ ಕಂಡುಬರ್ತಾ ಇರುತ್ತೆ. ಮತ್ತೊಂದು ದೊಡ್ಡ ವಿಚಾರ ಏನಂದ್ರೆ, ಇತ್ತೀಚೆಗೆ ಜನ ಫಿಟ್ ಆಗಿರ್ಬೇಕು ಅಂತ ಬಹಳಾನೇ ಆಸೆ ಪಡ್ತಾರೆ. ಏನೇ ಮಾಡಿದ್ರೂ ಸಣ್ಣ ಆಗ್ತಾ ಇಲ್ಲ ಅನ್ನೋ ಚಿಂತೆ ಕೆಲವರಿಗಾದ್ರೆ, ಇನ್ನ ಕೆಲವೊಂದಷ್ಟು ಜನ ಏನು ತಿಂದ್ರೂ ದಪ್ಪ ಆಗ್ತಾ ಇಲ್ವಲ್ಲ ಅಂತ ತಲೆ ಕೆಡಿಸ್ಕೊಳ್ತಾ ಇರ್ತಾರೆ. ಆದ್ರೆ ಇನ್ಮೇಲೆ ಈ ಎಲ್ಲಾ ಚಿಂತೆಗಳಿಗೆ ನೀವು ಗುಡ್ ಬೈ ಹೇಳಬಹುದು. ಅದು ಹೇಗೆ ಅಂತೀರಾ? ಮೈಸೂರಿನಲ್ಲಿರುವ ಆಯುರ್ ಬ್ರಹ್ಮ ವೆಲ್ನೆಸ್ ನಿಮಗೆ ಸಹಾಯ ಮಾಡುತ್ತೆ. ಅದಲ್ಲದೆ ಇದು ಫೇಕ್ ಪ್ರಾಡಕ್ಟ್ ಅಂತ ನೀವು ಭಯ ಪಡೋ ಅವಶ್ಯಕತೆ ಕೂಡ ಇರೋದಿಲ್ಲ. ಯಾಕಂದ್ರೆ ಇಲ್ಲಿ ಇರುವಂತಹ ಎಲ್ಲಾ ಪ್ರಾಡಕ್ಟ್ಗಳು ಆಯುಷ್ ಇಲಾಖೆಯಿಂದ ಮಾನ್ಯತೆ ಪಡೆದಿರುತ್ತೆ. ನೀವು ಆನ್ಲೈನ್ ನಲ್ಲಿ ಪರ್ಚೇಸ್ ಮಾಡೋ ಎಲ್ಲಾ ಪ್ರಾಡಕ್ಟ್ ಗಳನ್ನ ಇವರು ಇಂಡಿಯನ್ ಪೋಸ್ಟ್ ಮುಖಾಂತರ ಕಳುಹಿಸಿಕೊಡ್ತಾರೆ. ಜೊತೆಗೆ ನೀವು ಅಲ್ಲೇ ಬಂದು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದ್ರೆ, ಬೊಗಾದಿಯಲ್ಲಿ ಇರುವಂತಹ ಇವರ ಫಾರ್ಮಸಿಯಲ್ಲಿ ಕೂಡ ಎಲ್ಲಾ ಲಭ್ಯ ಇದೆ. ಜೊತೆಗೆ ಇಲ್ಲಿ ಡಾಕ್ಟರ್ ಕನ್ಸಲ್ಟೇಷನ್ ಕೂಡ ಲಭ್ಯ ಇದೆ. ಇಲ್ಲಿ ಡಾಕ್ಟರ್ಗಳಿರ್ತಾರೆ. ಹಾಗೇನೆ ನಿಮ್ಗೆ ಯಾವ ಸಮಸ್ಯೆಗೆ ಯಾವ ಮೆಡಿಸಿನ್ ಕೊಡಬೇಕು ಅಂತ ಹೇಳಿ ಅವರೇ ಅಲ್ಲಿ ಸಜೆಸ್ಟ್ ಮಾಡಿ ಅಲ್ಲಿ ನಿಮ್ಗೆ ಮೆಡಿಸಿನ್ ಗಳನ್ನ ಕೊಟ್ಟು ಕಳಿಸ್ತಾರೆ. ಇದ್ರ ಬಗ್ಗೆ ಅಲ್ಲಿನ ಡಾಕ್ಟರ್ ಏನ್ ಹೇಳ್ತಾರೆ ಬನ್ನಿ ನೋಡೋಣ. ನಮಸ್ಕಾರ, ನಾನು ಡಾಕ್ಟರ್ ಶಾಂಭವಿ. ಆಯುರ್ ಬ್ರಹ್ಮ ವೆಲ್ನೆಸ್ ಅವರ SNE ಆಯುರ್ವೇದ ಫಾರ್ಮಸಲ್ಲಿ ನಾನು ಆಯುರ್ವೇದ ಪ್ರಾಕ್ಟೀಷ್ನರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಬೇಸಿಕ್ ಆಗಿ ಬಂದುಬಿಟ್ಟು ನಮ್ಮ ಹತ್ರ ಆಲ್ಮೋಸ್ಟ್ ಎಲ್ಲ ಡಿಸೀಸಸ್ಗೂ ಇದೆ. ಆ್ಯಂಡ್ ಮೋರ್ ಆಫ್ ಕ್ರೋನಿಕ್ ಡಿಸೀಸ್ ಅಂತ ಹೇಳ್ತೀವಲ್ಲ, ಆ ಥರದಕ್ಕೆ ನಾವು ಹೇಳಿ ಮಾಡಿಸಿರೋ ಥರ ಪ್ರಾಡಕ್ಟ್ಸ್ ಇದೆ. ಸೊ ಫಸ್ಟಲ್ಲಿ ಬಂದುಬಿಟ್ಟು SK-PAR+ ಅಂತ, ಅದು ಸ್ಟಮಕ್ ಕೇರ್ ಅಂತ ಇತ್ತು. ಅದು ಏನು ಮಾಡುತ್ತೆ ಅಂತಂದರೆ, ನಿಮ್ಮದು ಕಂಪ್ಲೀಟ್ ಗಸ್ಟ್ ಏನಿದೆ ಅಲ್ವಾ, ಲೈಕ್ ಡೈಜೆಸ್ಟಿವ್ ಸಿಸ್ಟಮ್ನ ಕ್ಲೀನ್ ಮಾಡಿಬಿಡುತ್ತೆ. ಸೊ ಬೇಸಿಕಲಿ ವಿ ಹ್ಯಾವ್ ದ್ಯಾಟ್ ಅಲಾಂಗ್ ವಿತ್ ವೆರಿಕೋಸ್ ವೇನ್ಗಿದೆ, ಪೈಲ್ಸ್ಗಿದೆ, ಪೈಲ್ಸ್ ಮೆಡಿಸಿನ್ ಫಿಸ್ಟುಲಾಗೂ ಕೊಡ್ತೀವಿ. ಆ್ಯಂಡ್ ಫಾರ್ ಆಲ್ ದ ರೆಸ್ಪಿರೇಟ್ರಿ ಇಲ್ನೆಸ್ಸಿಗೆ ಶ್ವಾಸ್ ಕೇರ್ ಅಂತ ಇದೆ. ಆ್ಯಂಡ್ ಫಾರ್ ದ ಸ್ಕಿನ್ ಡಿಸೀಸಸ್ ಸ್ಕಿನ್ ಕೇರ್ ಅಂತ ಇದೆ. ಸೊ ಲೈಕ್ ಓಕೆ, ಸೊ ಮತ್ತು we have Armeha anta to reverse the diabetes, and we also have kidney care, and many of the products are available for the chronic diseases. Like ಯಾವುದೆಲ್ಲ ಆಗ್ಬೋದು, ಮೋರ್ ಆಫ್ ಸರ್ಜರಿ ಬೇಡ ನನಗೆ, ಬಟ್ ಆರ್ಥೋ ರಿಲೇಟೆಡ್ ಕೇಸಸ್ ಇರುತ್ತೆ, ಸ್ಪೈನಲ್ ರಿಲೇಟೆಡ್ ಕೇಸಸ್ ಇರುತ್ತಲ್ವಾ. ಸೊ ವಿ ಆಲ್ಸೋ ಟ್ರೀಟ್ ದೆಮ್. ಅಂದರೆ ಸ್ಪೈನಲ್ ರಿಲೇಟೆಡ್ ಪೇಯ್ನ್ಸ್ ಇರ್ಬೋದು, ಅಥವಾ ಬೋನ್ಸ್ ರಿಲೇಟೆಡು, ಅಲ್ಲ ಆರ್ಥ್ರೈಟಿಸ್ ಇರ್ಬೋದು. ಆ್ಯಂಡ್ ಆಲ್ಮೋಸ್ಟ್ ಎಲ್ಲದಕ್ಕೂ ಇದೆ. ಬೇಸ್ಡ್ ಆನ್ ದ ಪರ್ಸನ್ ನಾವು ಅದನ್ನು ಅಸೆಸ್ ಮಾಡಿಬಿಟ್ಟು ಇನ್ನು ಕಾಂಬಿನೇಷನಲ್ಲಿ ಮೆಡಿಸಿನ್ ಕೊಡ್ತೀವಿ. ಸೊ ಆ್ಯಸ್ ಅ ಡಾಕ್ಟರ್ ಎಲ್ಲ ಮೆಡಿಸಿನ್ಗೂ ಕೊಡ್ತೀವಿ. ಜಸ್ಟ್ ಡಿಪೆಂಡ್ಸ್ ಆನ್ ದ ಪೇಷಂಟ್, ಆ ಥರ. ಸೊ ಲೈಕ್ ನಮ್ಮ ಹತ್ರ ಬಂದಿರೋ ಪೇಷಂಟ್ಸ್ ಎಲ್ಲ ಫಸ್ಟಿಗೆ ಆಯುರ್ವೇದ ಬಂದವ್ರು ಯಾರೂ ಅಲ್ಲ. ದೇ ಹ್ಯಾವ್ ಲಿಟ್ರಲಿ ಲೈಕ್ ಅವರು ಒಂದು 5-6 ವರ್ಷ ಮಾಡರ್ನ್ ಮೆಡಿಸಿನ್ ತೊಗೊಂಡ್ಬಿಟ್ಟು ಆಮೇಲೆ ಹೋಮಿಯೋಪತಿ ಅಲ್ಲಿ ಇಲ್ಲಿ ಅಲ್ದಾಡಿ ಲಾಸ್ಟಲ್ಲಿ ನಮ್ಮ ಹತ್ರ ಬಂದಿರೋದು. ಸೊ ಅಲ್ಲಿವರೆಗೂ ಅವ್ರಿಗೆ ಒಂದು 5 to 6 years ಟ್ರಯಲ್ ಆ್ಯಂಡ್ ಎರರ್ ಥರ ಮಾಡಿಬಿಟ್ಟಿದ್ದಾರೆ ಮೆಡಿಸಿನ್ಸ್ ಜೊತೆ. ಸೊ ಐ ಫೆಲ್ ಲೈಕ್ ಎಕ್ಸಾಕ್ಟ್ಲಿ ಅಲೋಪತಿ ಅಥವಾ ಹೋಮಿಯೋಪತಿ ಅಂತ ಹೇಳಲ್ಲ. ಇಟ್ ಈಸ್ ದ ಮೆಡಿಸಿನ್ ಸಿಸ್ಟಮ್ ದಟ್ ವಿ ಆರ್ ಗಿವಿಂಗ್. ಬಟ್ ಇನ್ ಆಯುರ್ವೇದ ನಾವೇನು ಮಾಡ್ತೀವಿ, ಅವ್ರದ್ದು ಪ್ರಕೃತಿ ಅಂತ ಹೇಳ್ತೀವಿ, ದೇಹ ಪ್ರಕೃತಿ ಅಂತ. ಸೊ ವಾಟ್ ಈಸ್ ನ್ಯಾಚುರಲಿ ಇನ್ ದೇರ್ ಬಾಡಿ ಆ್ಯಂಡ್ ವಾಟ್ ಈಸ್ ವಿಕೃತಿ. ವಿಕೃತಿ ಅಂದರೆ ಅವ್ರಿಗೆ ಏನು ರೋಗ ಕೊಡ್ತಿದೆ, ಯಾಕೆ ಅವ್ರಿಗೆ ರೋಗ ಬಂತು ಅಂತ. ಸೊ ವಿ ಅಸೆಸ್ ದ್ಯಾಟ್ ಬಿಫೋರ್ ಗಿವಿಂಗ್ ಎನಿ ಮೆಡಿಸಿನ್ ನಾವು ಅದನ್ನು ಅಸೆಸ್ ಮಾಡ್ತೀವಿ. ಸೊ ಪರ್ಸನ್ ಸ್ಟ್ರೆಂತು, ಡಿಸೀಸ್ ಸ್ಟ್ರೆಂತು ಅದನ್ನೆಲ್ಲ ನೋಡಿಕೊಂಡು ಮೆಡಿಸಿನ್ ಕೊಡೋದ್ರಿಂದ ಪೇಷಂಟ್ ಡಸಂಟ್ ಹ್ಯಾವ್ ಟು ಸಫರ್ ವಿತ್ ದ ಸೇಮ್ ಪೇನ್ ಅಗೇನ್ ಆ್ಯಂಡ್ ಅಗೇನ್. ಮತ್ತು ರಿಕರೆಂಟ್ ರೇಟ್ ಕೂಡ ಯಾವುದೇ ಇಲ್ಲ. ಈವನ್ ಲೈಕ್ ಪೈಲ್ಸ್ ಇರ್ಬೋದು, ಎಷ್ಟೋ ಜನ ಮೆಡಿಸಿನ್ಗೆ ಫಸ್ಟ್ ಸರ್ಜರಿ ಮಾಡಿಸ್ತಾರೆ. 1 to 2 to 3 years ಆದಮೇಲೆ ಮ್ಯಾಮ್ ಮತ್ತೆ ಪೈಲ್ಸ್ ಆಗಿದೆ, ನನಗೆ ಈ ಸಲ ಸರ್ಜರಿ ಹೋಗೋಕ್ಕೆ ಅಫೋರ್ಡೆಬಲ್ ಇಲ್ಲ ಅಂದರೆ ನನಗೆ ಭಯ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅಂಥವ್ರಿಗೆಲ್ಲ ನಾವು ಪೈಲ್ಸ್ ಕೇರ್ ಅಂತ ಮೆಡಿಸಿನ್ ತಂದಿದ್ದೀವಿ. ಆ್ಯಂಡ್ ದ್ಯಾಟ್ ಈಸ್ ವೆರಿ ಬೆನಿಫಿಷಿಯಲ್ ಇನ್ ದ್ಯಾಟ್. ಅದು ಬಿಟ್ಟರೆ ಅಲರ್ಜಿಕ್ ರೈನೈಟಿಸಿಗೆಲ್ಲ ಏನು ಮಾಡ್ತಾರೆ, ತುಂಬ ಜನ ಲೈಕ್ ಸಿಟ್ರಿಸಿನ್ ಆನ್ ಕೌಂಟರ್ ಮೆಡಿಸಿನ್ ತೊಗೊಂಡ್ಬಿಟ್ಟು ಪಾಪ್ ಮಾಡ್ತಾರೆ. ಬಟ್ ದ್ಯಾಟ್ ಡಸಂಟ್ ಗೋನ ಹೆಲ್ಪ್ ದೆಮ್. ಸೊ ಆ ಥರ ಕೇಸಸಲ್ಲೂ ನಾವು ರೆಸ್ಪಿರೇಟ್ರಿಗೆ ಶ್ವಾಸ ಕೇರ್ ಅಂತ ಒಂದು ಮೆಡಿಸಿನ್ ಇದೆ. ದ್ಯಾಟ್ ವಿಲ್ ಹೆಲ್ಪ್ ಇನ್
ಅವ್ರದ್ದು ಇಮ್ಯೂನ್ ಬೂಸ್ಟ್ ಮಾಡುತ್ತೆ ಆ್ಯಂಡ್ ರೆಸ್ಪಿರೇಟರಿ ಟ್ರ್ಯಾಕ್ನು ಹೆಲ್ದಿಯಾಗಿಡತ್ತೆ. ಸೊ ರಿಕರೆನ್ಸಿ ಯಾವುದೇ ಇಲ್ಲ ನಮ್ಮಲ್ಲಿ ಮೆಡಿಸಿನ್ ತೊಗೊಂಡವ್ರಿಗೆ. ಸೊ ನಾನು ಹೇಳೋದಾದರೆ ಲೈಕ್ ಪೇಯ್ನ್ ಕಿಲ್ಲರ್ಸ್ ತೊಗೊಳ್ತಾ ಹೋದರೆ ನೆಕ್ಸ್ಟ್ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಿದೆ. ಅದನ್ನು ತೊಗೊಳೋಕ್ಕಿಂತನೂ ಗುಡ್ ಲೈಫ್ ಸ್ಟೈಲ್ ಪ್ಲಸ್ ಅ ಗುಡ್ ಆಯುರ್ವೇದಿಕ್ ಮೆಡಿಸಿನ್ನ ತೊಗೊಂಡ್ರೆ ಯು ಡೋಂಟ್ ಹ್ಯಾವ್ ಟು ವರಿ ಲೈಕ್ ಲೈಫ್ ಲಾಂಗ್ ಮೆಡಿಸಿನ್ ನುಂಗ್ತಾನೆ ಇರಬೇಕಂತ ಅಲ್ಲ. ಪರ್ಟಿಕ್ಯುಲರ್ ಎಷ್ಟು ಕೋರ್ಸ್ ಡ್ಯೂರೇಷನ್ ಹೇಳಿದ್ದಾರೆ ಅದನ್ನು ತೊಗೊಂಡ್ಬಿಟ್ಟು ನೆಕ್ಸ್ಟ್ ಸ್ಟಾಪ್ ಮಾಡಿದರೆ ದೇ ವಿಲ್ ಬಿ ಕಂಟಿನ್ಯೂಯಿಂಗ್ ದೇರ್ ಹೆಲ್ತ್. ಫಸ್ಟಿಗೆ ನಾನು SK-PAR+ ಅಂತ ಹೇಳಿದ್ದೆ ಅಲ್ವಾ, ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ಸ್ಟಮಕ್ ಕೇರ್ ಅಂತ. ಇದೇನು ಮಾಡುತ್ತೆ ಅಂತಂದರೆ ಇದರಲ್ಲಿರೋ ಆಯುರ್ವೇದಿಕ್ ಹರ್ಬ್ಸ್ದು ಏನು ಕ್ವಾಲಿಟಿ ಇದೆ ಅಂದರೆ ಇಟ್ ವಿಲ್ ಇಂಡ್ಯೂಸ್ ವಿರೇಚನ ಅಂತಂದರೆ ಪರ್ಗೇಷನು. ಆಯುರ್ವೇದದಲ್ಲಿ ಪಂಚಕರ್ಮ ಅಂತ ಎಲ್ಲರೂ ಕೇಳಿರ್ತೀರ, ಬಟ್ ಅದೇನು ಅಂತ ಗೊತ್ತಿರಲ್ಲ. ಬಟ್ ನಾನು ಹೇಳ್ತೀನಿ, ಪಂಚಕರ್ಮದಲ್ಲಿ 5 ಪ್ರಾಸೆಸ್ ಇರುತ್ತೆ, ಕೈಂಡ್ ಆಫ್ ಡಿಫ್ರೆಂಟ್ ಥೆರಪೀಸ್ ಇದೆ. ಅದರಲ್ಲೊಂದು ವಿರೇಚನ ಅಂತ ಇದೆ. ಇದು ಅದೇ ಥರ ವರ್ಕ್ ಮಾಡೋದು ಎಕ್ಸಾಕ್ಟ್ಲಿ. ನಾವಿದು ಯಾಕೆ ತಂದಿರೋದು ಅಂದರೆ ಇವಾಗ ಯಾರಿಗೂ ಅಷ್ಟೊಂದು ಟೈಮ್ ಇಲ್ಲ, ಲೈಕ್ ಪಂಚಕರ್ಮ ಥಿಯೇಟರ್ಗೆ ಹೋಗಿ ನೀವು 7 days 15 days ಟೈಮ್ ಕೊಟ್ಟು ಥೆರಪಿ ಮಾಡಿಸ್ಕೊಳ್ಳೋಷ್ಟು. ಸೊ ಇಟ್ ವರ್ಕ್ಸ್ ಆ್ಯಸ್ ಅ ನಿತ್ಯ ವಿರೇಚನ ಅಂತ ಹೇಳ್ತೀನಿ. ಅಂದರೆ ಏನು ಅಂತಂದರೆ ನಿಮ್ಮ ಗಟ್ ಕ್ಲೆನ್ಸ್ ಮಾಡುತ್ತೆ, ನಿಮ್ಮ ಬಾಡಿಯಿಂದ ಟಾಕ್ಸಿನ್ಸ್ ಏನೇ ಇದ್ದರೂ ಎಲ್ಲ ಹೊರಗೆ ಹಾಕುತ್ತೆ. ಅಲಾಂಗ್ ವಿತ್ ದಟ್ ನಿಮಗೆ ಸ್ಕಿನ್ ಕಾಂಪ್ಲೆಕ್ಷನ್ ಇಂಪ್ರೂವ್ ಆಗುತ್ತೆ, ಮತ್ತು ಹೊಟ್ಟೆ ಎಲ್ಲ ಉಬ್ಬರ ಇದ್ದರೆ ಅದು ಕಡ್ದು ಹೋಗುತ್ತೆ. ಆ್ಯಂಡ್ ಕ್ರೋನಿಕ್ ಕಾನ್ಸ್ಟಿಪೇಷನ್ಗಂತೂ ಇದು ರಾಮಬಾಣ ಥರನೇ ವರ್ಕ್ ಆಗುತ್ತೆ. ಸೊ ಏನೇ ಎಲ್ಲ ನೀವು ತಿಂದು ಡೈಜೆಸ್ಟ್ ಆಗದೆ ಇರ್ಬೋದು, ಅಥವಾ ಡೈಜೆಸ್ಟ್ ಆಗಿನೂ ಮೋಷನ್ ಪಾಸ್ ಆಗೋಕ್ಕೆ ಕಷ್ಟ ಎಲ್ಲ ಇದ್ದರೆ ಈ ಮೆಡಿಸಿನಿಂದ ನಿಮಗೆ ಗಟ್ ರಿಲೇಟೆಡ್ ಎಲ್ಲ ಹೆಲ್ತ್ಗೂ ಸಾಲ್ವ್ ಆಗುತ್ತೆ. ಸೊ ನೆಕ್ಸ್ಟ್ ಇದು ಬಂದುಬಿಟ್ಟು ನಮ್ಮದು ಆರ್ಮೇಹ ಅಂತ. ವಿ ಹ್ಯಾವ್ ಲೈಕ್ ಇದ್ರ ಜೊತೆ ನಾವು ಪೌಡರ್ ಮತ್ತು ಒಂದು ಕಷಾಯ ಫಾರ್ಮ್ ಕೂಡ ಇದೆ, ನಾವು ಅದು ಕಾಂಬಿನೇಷನಲ್ಲಿ ಕೊಡ್ತೀವಿ. ಹೆಸರಲ್ಲೇ ಇರೋ ಥರ ಆರ್ಮೇಹ ಅಂತಂದರೆ ರಿವರ್ಸ್ ಮಧುಮೇಹ ಅಂತ. ಮಧುಮೇಹ ಅಂದರೆ ಡಯಾಬಿಟೀಸ್, ಸಂಸ್ಕೃತದಲ್ಲಿ ಮಧುಮೇಹ ಅಂತ ಹೇಳ್ತಾರೆ. ಸೊ ರಿವರ್ಸ್ ಮೇಹ ಅಂತ ನೇಮ್ ಇಟ್ಟಿದ್ದೀವಿ. ಇದು ಡಯಾಬಿಟೀಸ್ ಯಾರೇ ಆಗಿರ್ಬೋದು, ಡಯಾಬಿಟಿಕ್ ಇರೋರು ಮೆಡಿಸಿನ್ಸ್ ತೊಗೋತಿದ್ದೀರಾ ಅಥವಾ ಕೆಲವರು ಇನ್ಸುಲಿನ್ಗೂ ಸ್ವಿಚ್ ಆಗಿರ್ತೀರಾ, ಅಂಥವ್ರು ಕೂಡ ಟ್ರೈ ಮಾಡ್ಬೋದು. ನಿಮ್ಮದು ಪೋಸ್ಟ್ ಪ್ರ್ಯಾಂಡಿಯಲ್ ಶುಗರ್ ಕೂಡ ಲೆವೆಲ್ಸಿಗೆ ನಾರ್ಮಲಿಗೆ ಬರುತ್ತೆ. ಆ್ಯಂಡ್ ಇದನ್ನು ತೊಗೊಂಡು ನಿಮಗೆ ಸರಿಯಾಗಿದ್ದಾದರೆ ನಿಮ್ಮದು ಇನ್ಸುಲಿನ್ ಪ್ರೊಡಕ್ಷನ್ ಕೂಡ ಇನ್ಸಫಿಷಿಯೆಂಟ್ ಇದ್ದರೆ ಅದು ಸರಿಯಾಗಿ ಹೋಗುತ್ತೆ. ಸೊ ಅಲ್ಟಿಮೇಟ್ಲಿ ನಿಮ್ಮ ಡಯಾಬಿಟಿಸ್ ಲೆವೆಲ್ನ ಲೋ ಮಾಡುತ್ತೆ, ನಾರ್ಮಲ್ ರೇಂಜಿಗೆ ಬರ್ತೀರಾ ಅಂತ. ಸೊ ಇದಾಯಿತು. ಸೊ ನೆಕ್ಸ್ಟ್ ಇದು ಗ್ಯಾಸ್ಟ್ರೋಕ್ಯೂರ್ ಅಂತ. ಸೊ ಲೈಕ್ ದ ಪರ್ಸನ್ಸ್ ಹೂ ಆರ್ ಸಫರಿಂಗ್ ಫ್ರಮ್, ಕೆಲವರಿಗೆ ಹುಳಿ ತೇಗ್ ಬರೋದು, ಇಲ್ಲ ವಾಂತಿ ಬಂದಂಗೆ ಆಗೋದು ಬಟ್ ವಾಂತಿ ಆಗಲ್ಲ, ಇಲ್ಲ ತುಂಬ ಹೈಪರ್ ಆ್ಯಸಿಡಿಕ್ ಅಂತ ಹೇಳ್ತಾರಲ್ವ, ಅಂಥವ್ರಿಗೆಲ್ಲ ಇದು ತುಂಬ ಬೆನಿಫಿಷಿಯಲ್ ಆಗಿದೆ. ಗ್ಯಾಸ್ಟ್ರೋಕ್ಯೂರ್ ಅಂತ ಇದು ಊಟಕ್ಕಿಂತ ಮುಂಚೆ ಕೊಡ್ತೀವಿ ನಾವು 10 ml ಎವ್ರಿ ಟೈಮ್. ಲೈಕ್ ಇದು ಹೀಗೆ ವರ್ಕ್ ಆಗುತ್ತೆ ಅಂತಂದರೆ ನಿಮ್ಮದು ಗ್ಯಾಸ್ಟ್ರಿಕ್ ರಿಫ್ಲಕ್ಸ್ ಏನಿದೆ ಅಲ್ವಾ, ಅದು ಮೇಲೆ ಬರ್ದಂಗೆ ಕೆಳಗೆ ಹೋಗಿ ಡೈಜೆಸ್ಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಡೈಜೆಸ್ಟಿವ್ ರಿಲೇಟೆಡು ಅಥವಾ ಹೈಪರ್ ಆ್ಯಸಿಡಿಕ್ ಇರೋರು ಕೂಡ ಈ ಮೆಡಿಸಿನ್ ತೊಗೊಂಡ್ರೆ ಬೇಗ ರಿಲೀಫ್ ಆಗುತ್ತೆ. ಓಕೆ, ಸೊ ಇದು ಆರ್ಮೇಹ ಲಿಕ್ವಿಡ್ ಹೇಳಿದೆ ಅಲ್ವಾ, ಕಾಂಬಿನೇಷನಲ್ಲಿ ಕೊಡ್ತೀವಿ ಅಂತ. ಓಕೆ, ಸೊ ಆರ್ಮೇಹ ಹೇಳಿದೆ ಅಲ್ವಾ, ರಿವರ್ಸ್ ಮೇಹ ಕಾಂಬಿನೇಷನಲ್ಲಿ ಕಷಾಯ ಮತ್ತು ಚೂರ್ಣ ಇದೆ ಅಂತ. ವೈಟ್ ಬಾಕ್ಸಲ್ಲಿರೋದು ಚೂರ್ಣ, ಈ ಬಾಕ್ಸಲ್ಲಿರೋದು ಚೂರ್ಣ ಫಾರ್ಮು, ಇದರಲ್ಲಿರೋದು ಕಷಾಯ ಫಾರ್ಮು. ಸೊ ಇದು ಕಾಂಬಿನೇಷನಲ್ಲಿ ಕೊಡ್ತೀವಿ, ಆ್ಯಕ್ಟಿವ್ ಸೇಮ್ ಆಗುತ್ತೆ, ಡಯಾಬಿಟಿಸ್ ಕಂಟ್ರೋಲಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ವಿ ಹ್ಯಾವ್ ಶ್ವಾಸ್ ಕೇರ್ ಅಂತ. ಶ್ವಾಸ್ ಕೇರ್ ಜನರಲಿ ಲೈಕ್ ಚೈಲ್ಡ್ಹುಡ್ಡಲ್ಲಿ ಮಕ್ಕಳಿಗೆ ತುಂಬ ಕಫ ರಿಲೇಟೆಡ್ ಡಿಸೀಸಸ್ ಬರೋದು, ಅಂದರೆ ಕಫ ಕಟ್ಕೊಳ್ಳೋದು, ನಿಮೋನಿಯಾ ಆಗೋದು, ಇಲ್ಲ ರಿಕರೆಂಟ್ ಸೈನೈಟಿಸ್ ಆಗೋದು, ಇಲ್ಲ ಅಲರ್ಜಿಕ್ ರೈನೈಟಿಸ್ ಆಗೋದು, ಆ ಥರದ್ದೆಲ್ಲ ಮಕ್ಕಳಲ್ಲೇ ಜಾಸ್ತಿ ಕೆಮ್ಮು ನೆಗಡಿ ಇರೋದ್ರಿಂದ ನಾವು ಮಕ್ಕಳಿಗೂ ಕೂಡ ಕೊಡೋ ಥರ ಇರೋ ಥರದ್ದು ಮೆಡಿಸಿನ್ ಮಾಡಿದ್ದೀವಿ. ಸೊ ಮಕ್ಕಳಿಂದ ಇಟ್ಕೊಂಡು ಅಡಲ್ಟ್ವರೆಗೂ ಯಾರಾದರೂ ನಿಮಗೆ ಅಲರ್ಜಿಕ್ ಇರ್ಬೋದು, ರೈನೈಟಿಸ್ ಇರ್ಬೋದು, ಅಥವಾ ಸೈನಸೈಟಿಸ್ ಇರ್ಬೋದು, ಇಲ್ಲಾಂದರೆ ನಿಮೋನಿಯಾ ಇರ್ಬೋದು, ರೆಸ್ಪಿರೇಟರಿ ಸಿಸ್ಟಮ್ ರಿಲೇಟೆಡ್ ಡಿಸೀಸಸ್ಸಿಗೆಲ್ಲ ಇದೊಂದು ಮೆಡಿಸಿನ್ ಕೊಟ್ಟರೆ ಸಾಕು. ಸೊ ಇದದು ವರ್ಕ್ ಆಗುತ್ತೆ. ಸೊ ಇದಲ್ಲದೆ ನಮ್ಮ ಹತ್ರ ಆರ್ಥೋ ಕೇರು, ಪೈಲ್ ಕೇರು, ವೆರಿಕೋಸ್ ವೇನ್ಸು, ಮತ್ತು ಕಿಡ್ನಿ ಕೇರು, ಮತ್ತು ಲೈಕ್ ರೀನಲ್ ಕ್ಯಾಲ್ಕುಲೈ ಆದರೆ ಸ್ಟೋನ್ QRX+ ಅಂತ ಸುಮಾರು ಮೆಡಿಸಿನ್ಸ್ ಇದೆ. ಸೊ ನಾವು ಕಂಡೀಷನ್ಸ್ ನೋಡ್ಕೊಂಡು ಕೊಡ್ತೀವಿ. ಆ್ಯಂಡ್ ಯೂಶ್ವಲಿ ಈಗ ಏನಾಗ್ತಿರೋದು ಅಂತಂದರೆ ಆಲ್ಮೋಸ್ಟ್ ಎಲ್ಲದು ಫುಡ್ ಹ್ಯಾಬಿಟ್ಸ್ ಆಗಲಿ ಅಥವಾ ಲೈಫ್ ಸ್ಟೈಲ್ ಇರೋದ್ರಿಂದ PCOD ತುಂಬ ಕಾಮನ್ ಆಗಿದೆ. ಸೊ ನಾವು PCODಗೂ ಮೆಡಿಸಿನ್ ಇವಾಗ ಮಾಡಿಸ್ತಿದ್ದೀವಿ, ಅದು ಇನ್ನೊಂದು ಸ್ವಲ್ಪ ದಿನಕ್ಕೆ ಮಾರ್ಕೆಟಲ್ಲೂ ಅವೈಲೇಬಲ್ ಆಗುತ್ತೆ. ಆ್ಯಂಡ್ ಅದೇ ಲೈಕ್ ಆಫ್ಟರ್ ಮ್ಯಾರೇಜು PCOD ಇರೋರೆಲ್ಲ ಸೆಕೆಂಡರಿ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ, ಅಂದರೆ ಅಡಾಪ್ಟೆಡ್ ಅವ್ರ ಲೈಫ್ ಸ್ಟೈಲಿಂದ ಇನ್ಫರ್ಟಿಲಿಟಿ ಆಗಿರ್ಬೋದು. ತುಂಬ ಜನಕ್ಕೆ ಕನ್ಸೀವ್ ಆಗೋಕ್ಕೆ ಕಷ್ಟ ಆಗ್ತಿದೆ,
ಫೀಮೇಲ್ಸಲ್ಲಿ. ಆ್ಯಂಡ್ ಮೇಲಲ್ಲಿ ಅಂತಂದರೆ ಅವ್ರಿಗೆ ಸ್ಪರ್ಮ್ ಕೌಂಟು ಡೌನ್ ಆಗೋದು, ಇಲ್ಲ ಹೆಲ್ದಿ ಸ್ಪರ್ಮ್ ಇಲ್ಲದೆ ಇರೋದು, ಈ ಥರದೆಲ್ಲ ಪ್ರಾಬ್ಲಮ್ಸಿಗೆ ನಾವು ಇನ್ನೊಂದು ಮೆಡಿಸಿನ್ ತಂದಿದ್ದೀವಿ ಬೇಸ್ಡ್ ಆನ್ ಆಯುರ್ವೇದಿಕ್ ಹರ್ಬ್ಸ್ ಅಷ್ಟೇ. ಇದು ಬೋತ್ ಮೇಲ್ಸ್ ಆ್ಯಂಡ್ ಫೀಮೇಲ್ಸಿಗೂ ಕೊಡ್ಬೋದು. AB ಅಡ್ವಾನ್ಸ್ SX ಅಂತ. ಲೈಕ್ ಹುಡುಗ ಕೂಡ ತೊಗೋಬೋದು, ಹುಡುಗಿ ಕೂಡ ತೊಗೋಬೋದು. ಇಟ್ ಹೆಲ್ಪ್ಸ್ ಇನ್ ಹುಡುಗರಲ್ಲಾದರೆ ಸ್ಪರ್ಮ್ ಕೌಂಟ್ ಇಂಪ್ರೂವ್ ಮಾಡುತ್ತೆ ಆ್ಯಂಡ್ ಸ್ಪರ್ಮ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಫೀಮೇಲ್ಸಲ್ಲಾದರೆ ಓವ್ಯುಲೇಷನ್ ಪ್ರಾಪರ್ ಆಗುತ್ತೆ ಆ್ಯಂಡ್ ಪೇನ್ಫುಲ್ ಪೀರಿಯಡ್ಸ್ ಎಲ್ಲ ಇದ್ದರೆ ಅದು ಕೂಡ ರಿಲೀವ್ ಆಗುತ್ತೆ. ಸೊ ಕನ್ಸೀವ್ ಆಗೋಕ್ಕೆ ನೀವು ಇನ್ ಕೇಸ್ IVF ಎಲ್ಲ ಹೋಗ್ತೀರಾ ಅಂದರೆ ಅದಕ್ಕಿಂತ ಬೆಟರ್ ಇದಕ್ಕೊಂದು ಚಾನ್ಸ್ ಕೊಟ್ಟು ನೆಕ್ಸ್ಟ್ ನೀವು ಬೇಕಿದ್ರೆ ಇದು ನೋಡ್ಬೋದು ಅಂತ. ಪವರ್ ಪ್ಲಸ್ ಅಂತ, ಸ್ಟಮಕ್ ಕೇರ್ ಪವರ್ ಪ್ಲಸ್ ಅಂತ ಇದು. ಸೊ ಇದೇನು ಮಾಡುತ್ತೆ ಅಂದರೆ ಈ ಪಂಚಕರ್ಮ ವಿರೇಚನ ಅಂತ ಮಾಡಿಸ್ತಾರಲ್ಲ, ಅದೆಲ್ಲ ದುಡ್ಡು 25,000-30,000 ಇದು ಮಾಡ್ತಾರೆ. ಸೊ ಇದನ್ನು ಯೂಸ್ ಮಾಡೋಕ್ಕಾಗದೇ ಇರೋರು ನಮ್ಮದು SK ಪವರ್ ಪ್ಲಸ್ಸನ್ನು ಯೂಸ್ ಮಾಡಿದ್ರೆ ಇದರಲ್ಲಿ ಕಾನ್ಸ್ಟಿಪೇಷನ್ನು, BP, ಶುಗರ್, ಥೈರಾಯ್ಡು, ನಮ್ಮ ಟಾಕ್ಸಿನ್ನ ಹೊರಗಡೆ ಹಾಕಲಿಕ್ಕೆ ಸೊ ಇದು ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಇದನ್ನು ತುಂಬ ಜನ ಯೂಸ್ ಮಾಡ್ತಾರೆ. ಸೊ ನೀವು ಗೂಗಲ್ಲು, ಫೇಸ್ಬುಕ್ಕಲ್ಲೆಲ್ಲ ನೋಡ್ಬೋದು ಇದರಲ್ಲೆಲ್ಲ. ಸೊ ಎಷ್ಟು ಜನ ಯೂಸ್ ಮಾಡಿ ಕೊಟ್ಟಿದ್ದಾರೆ ಅಂತ. ಸರ್, ಈ ನಮ್ಮ ಪ್ರಾಡಕ್ಟನ್ನು ಯೂಸ್ ಮಾಡಿರೋಂಥ ತುಂಬ ಕಸ್ಟಮರ್ಸು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಏನಂದರೆ ಈ ಪ್ರಾಡಕ್ಟ್ ರಿಸಲ್ಟ್ ಚೆನ್ನಾಗಿರೋದ್ರಿಂದ ಸೊ ನಾವು ಯಾಕೆ ಬಿಸ್ನೆಸ್ ಮಾಡಬಾರ್ದು, ಮನೇಲಿ ಕೂತ್ಕೊಂಡು ತುಂಬ ಲೇಡೀಸ್ಗಳು ಮನೇಲಿ ಇದ್ದಾರೆ, ಎಲ್ಲೂ ಕೆಲಸಕ್ಕೆ ಹೋಗೋಕ್ಕಾಗಲ್ಲ, ಸೊ ಮಕ್ಕಳು ನೋಡ್ಕೋಬೇಕು, ಈ ಒತ್ತಡ ಇರುತ್ತೆ. ಅಂಥವರು ಮನೆಯಲ್ಲೇ ಕೂತ್ಕೊಂಡು ಬಿಸ್ನೆಸ್ ಮಾಡಲಿಕ್ಕೆ ನಾವು ಒಂದು ಆಪರ್ಚುನಿಟಿ ಕೊಡ್ತಾಯಿದ್ದೀವಿ. ಮಿನಿಮಮ್ 20,000 ಇನ್ವೆಸ್ಟ್ ಮಾಡಿ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದ್ರೆ ಸೊ ಅವ್ರಿಗೆ 35% ಮಾರ್ಜಿನ್ಸ್ ಇದೆ ಮೇಡಮ್. ಅದನ್ನು ತೊಗೊಂಡು ಅವರು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡೋದು. ರಿಸಲ್ಟ್ ಚೆನ್ನಾಗಿರೋದ್ರಿಂದ ತುಂಬ ಚೆನ್ನಾಗಿ ಬೆಳಿಬೋದು ಇದರಲ್ಲಿ. ಸೊ ಆ ಅವಕಾಶನೂ ಇದೆ. ಏನಾದ್ರು ಆ ಬಿಸ್ನೆಸ್ ಮಾಡೋ ಇಂಟ್ರೆಸ್ಟ್ ಇರೋರಿದ್ದರೆ ಸೊ ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಇದರಲ್ಲಿರೋರು ಭೋಗಾದಿ ರಿಂಗ್ ರೋಡ್, ಭೋಗಾದಿ ಸಿಗ್ನಲಿಂದ ಹಳ್ಳಿ ಭೋಗಾದಿ ಹೋಗೋ ರೋಡಲ್ಲಿ. ಸೊ ಸೀದಾ ಬಂದರೆ ಕರ್ನಾಟಕ ಬ್ಯಾಂಕ್ ಅಂತಿದೆ, ಅದ್ರ ಪಕ್ಕ ಅಯ್ಯಪ್ಪ ಬೇಕರಿ ಅಂತಿದೆ. ಸೊ ಅದ್ರ ಲೆಫ್ಟಲ್ಲಿ ಬಂದರೆ ಒಂದು 100 ಮೀಟ್ರ್ ಹತ್ತಿರದಲ್ಲೇ ಇದೆ. ಸೊ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಮೈಸೂರು ಅಥವಾ ಬೆಂಗಳೂರು ಎಲ್ಲಿಂದ ನಾವು ಬಂದ್ರೂ ರಿಂಗ್ ರೋಡ್, ಭೋಗಾದಿ ಸಿಗ್ನಲ್ ರಿಂಗ್ ರೋಡ್ ಪೆಟ್ರೋಲ್ ಬಂಕ್ ಇದೆ. ಸೊ ಆ ರೋಡಲ್ಲಿ ಮುಂದೆ ಬಂದರೆ ಕರ್ನಾಟಕ ಬ್ಯಾಂಕ್ ಅಂತಿದೆ, ಮೈನ್ ರೋಡಲ್ಲೇ. ಕರ್ನಾಟಕ ಬ್ಯಾಂಕ್ ಪಕ್ಕ ಅಯ್ಯಪ್ಪ ಬೇಕರಿ ಅಂತಿದೆ, ಅದ್ರ ಪಕ್ಕದಲ್ಲೇ ನಮ್ಮದು SNE ಆಯುರ್ವೇದ ಫಾರ್ಮಸಿ ಅಂತ ಇದೆ. ಸೊ ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ಮೇಡಮ್. 9964 261 266. ಸರ್ ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ನಂಬರು 9964 261 263. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಏನೇ ಇನ್ಫಾರ್ಮೇಷನ್. ಆಲ್ಟರ್ನೇಟ್ ನಂಬರು ಇದೆ ಸರ್. ಇನ್ನೊಂದು ಆಫೀಸ್ದು ಲ್ಯಾಂಡ್ಲೈನ್ ನಂಬರು 8023901534. ಈ ನಂಬರ್ಗೂ ಸಹ ಕಾಂಟ್ಯಾಕ್ಟ್ ಮಾಡ್ಬೋದು.